13 ದಿನಗಳ ಬಳಿಕ ಧಮ್ಕಿ ಲೀಡರ್ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಗಿದೆ. ಕೇರಳದ ಗಡಿ ಭಾಗದಲ್ಲಿ ರಾಜೀವ್ ಗೌಡನನ್ನ ಖಾಕಿ ಬಂಧಿಸಿದೆ. ಮಂಗಳೂರಿನಿಂದ ಕೇರಳಕ್ಕೆ ಪರಾರಿಯಾಗ್ತಾ ಇದ್ದ ರಾಜೀವ್ ಗೌಡ ಜನವರಿ 12ರಂದು ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮ್ಕಿ ಹಾಕಿ ಈತ ಎಸ್ಕೇಪ್ ಆಗಿದ್ದ. ಈತನ ವಿರುದ್ಧ ದೂರು ದಾಖಲಾಗಿತ್ತು. ಅದಾದ ನಂತರ ಈತ ಎಸ್ಕೇಪ್ ಆಗಿದ್ದ. ಬ್ಯಾನರ್ ವಿಚಾರಕ್ಕೆ ಕರೆ ಮಾಡಿ ಧಮ್ಕಿ ಹಾಕಿದ್ದಂತಹ ರಾಜೀವ್ ಜನವರಿ 14ರಂದು ರಾಜೀವ್ ಗೌಡ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. 12ನೇ ತಾರೀಕು ಈತ ಕರೆ ಮಾಡಿ ಅವಾಚ್ಯವಾಗಿ ನಿಂದಿಸ್ತಾನೆ. ಅದಾದ ನಂತರ ಸಾಕಷ್ಟು ವೈರಲ್ ಆಗುತ್ತೆ ಆ ಆಡಿಯೋ. ತೀವ್ರ ಒತ್ತಡದ ನಂತರ 14ನೇ ತಾರೀಕು ಎಫ್ಐಆರ್ ದಾಖಲಾಗುತ್ತೆ. ತಲೆ ಮರೆಸಿಕೊಂಡಿದ್ದಂಥ ಪುಡಾರಿ ಬಂಧನದ ಭೀತಿಯಿಂದ ಎಸ್ಕೇಪ್ ಆಗಿರ್ತಾನೆ. ಮಂಗಳೂರಿನಲ್ಲಿ 3 ದಿನ ಆಶ್ರಯ ಪಡೆದಿದ್ದಂತಹ ರಾಜೀವ್ ಗೌಡ ಮಂಗಳೂರಿನ ಶ್ರೀಮಂತ ಉದ್ಯಮಿಯಿಂದ ರಾಜೀವ್ಗೆ ಆಶ್ರಯ ನೀಡಲಾಗಿತ್ತು. ಆ ಉದ್ಯಮಿ ಕಾರ್ನಲ್ಲೇ ಕೇರಳ ಕಡೆ ಪರಾರಿ ಆಗ್ತಾ ಇದ್ದಂತಹ ಪುಡಾರಿ ಪೊಲೀಸರಿಗೆ ದಿಕ್ಕು ತಪ್ಪಿಸುವುದಕ್ಕೆ ರೈಲು ಬಿಟ್ಟಿದ್ದಂತಹ ರಾಜೀವ್ ಅಂದ್ರೆ ರೈಲ್ವೆ ಸ್ಟೇಷನ್ ಬಳಿ ಈತನ ಕಾರನ್ನ ನಿಲ್ಲಿಸಿ ಮತ್ತೊಂದು ಕಾರ್ನಲ್ಲಿ ಅಂದ್ರೆ ಈತನಿಗೆ ಆಶ್ರಯ ನೀಡಿದ್ರಲ್ಲ ಅವ್ರ ಕಾರಲ್ಲೇ ಈತ ಎಸ್ಕೇಪ್ ಆಗ್ತಾ ಇದ್ದ. ಆಶ್ರಯ ನೀಡಿದ್ದ ಉದ್ಯಮಿ ಕಾರ್ನಲ್ಲಿ ಕೇರಳ ಕಡೆಗೆ ಹೊರಟಿದ್ದಂತ ರಾಜೀವ್ ಉದ್ಯಮಿ ಕಾರು ಕೇರಳಕ್ಕೆ ಹೋಗ್ತಾ ಇತ್ತು. ಆದರೆ ಪೊಲೀಸರು ದಿಕ್ಕು ತಪ್ಪಿಲ್ಲ, ಈತ ಎಲ್ಲಿ ಹೋಗ್ತಾ ಇದ್ದಾನೆ ಅನ್ನೋದರ ಖಚಿತ ಮಾಹಿತಿಯನ್ನು ಪಡ್ಕೊಂಡು ಆತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈತನಿಗೆ ಮಂಗಳೂರು ಮೂಲದ ಉದ್ಯಮಿಯೊಬ್ಬರು ಆಶ್ರಯ ನೀಡಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಮಂಗಳೂರಿನ ಶ್ರೀಮಂತ ಉದ್ಯಮಿಯಿಂದ ರಾಜೀವ್ಗೆ ಆಶ್ರಯ ನೀಡಲಾಗಿತ್ತು. ಅವ್ರ ಕಾರಲ್ಲೇ ಈತ ಎಸ್ಕೇಪ್ ಆಗ್ತಾ ಇದ್ದ. ಇನ್ನು ಕೇರಳದ ಮಣಪುರಂನಲ್ಲಿ ರಾಜೀವ್ ಗೌಡ ಬಂಧನವಾಯಿತು. ಉದ್ಯಮಿಯ ಜೊತೆ ಕಾರ್ನಲ್ಲಿ ಸುತ್ತಾಡ್ತಾ ಇದ್ದಾಗ ಆತನನ್ನ ಲಾಕ್ ಮಾಡಲಾಗಿದೆ. ಕೇರಳಕ್ಕೆ ಹೋಗಿ ವಾಪಸ್ ಬಂದಿದ್ದ ರಾಜೀವ್ ಗೌಡ 13 ದಿನಗಳ ಅಂತರದಲ್ಲಿ ಕೇರಳಕ್ಕೆ ಹೋಗಿ ಬಂದಿದ್ದಂತಹ ರಾಜೀವ್ ಇವತ್ತು ಮಣಪುರಂನಲ್ಲಿ ಹೋಗಿ ಸುತ್ತಾಡ್ತಾ ಇದ್ದಾಗ ಆತ ಲಾಕ್ ಆಗಿದ್ದಾನೆ. ಟಿವಿ9ಗೆ ಪೊಲೀಸರ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿರುವಂಥದ್ದು. 3 ಜಿಲ್ಲೆಯ ಪೊಲೀಸರ ತಂಡದಿಂದ ರಾಜೀವ್ ಗೌಡನನ್ನ ಬಂಧಿಸಲಾಗಿದೆ. ಕಳೆದ 2 ದಿನಗಳಿಂದ ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು ಜಿಲ್ಲೆ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ರು. ಆದರೆ ಆತ ಸಿಕ್ಕಿರಲಿಲ್ಲ. ಅಂದ್ರೆ ಈ ಭಾಗದಲ್ಲಿ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಆದರೆ ತಲೆ ಮರೆಸ್ಕೊಂಡು ಆತ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಓಡಾಡ್ತಾ ಇದ್ದ. ಆತನನ್ನ ಹಿಡಿಯುವಂತ ಸಲುವಾಗಿ ಪೊಲೀಸರು ಕೂಡ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ರು. ಕೇರಳಕ್ಕೆ ಹೋಗಿ ವಾಪಸ್ ಕೂಡ ಬಂದಿದ್ದ. ಈಗ ಮತ್ತೆ ಆತ ಕೇರಳದಲ್ಲೇ ಲಾಕ್ ಆಗಿದ್ದಾನೆ ಅಂತ ಟಿವಿ9ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್. ಭೀಮಪ್ಪ, ಗಮನಿಸ್ತಾ ಇದ್ದೀವಿ ರಾಜೀವ್ ಗೌಡನನ್ನ ಬಂಧಿಸೋದಕ್ಕೆ ಸತತ ಕಾರ್ಯಾಚರಣೆಗಳು ಈಗಾಗಲೇ ಹಲವಾರು ದಿನಗಳು 13 ದಿನಗಳಾಯಿತು. ಈಗ ಆತನ ಬಂಧನವಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾದ್ರೆ ಯಾವ ರೀತಿಯಾಗಿ ನಡೀತು ಕಾರ್ಯಾಚರಣೆ? ಶಮಂತ್, ಹೌದು. ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತ ಅಮೃತ ಅವರಿಗೇನು ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ್ರು. ಈ ರಾಜೀವ್ ಗೌಡನ ಬಂಧಿಸೋದಕ್ಕೋಸ್ಕರ ಅದಾದ್ರೆ ರಾಜೀವ್ ಗೌಡನ ಮೇಲೆ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ BNS ಸೆಕ್ಷನ್ 132, 224, 352 ಮತ್ತೆ 351 ರೀಡ್ ವಿತ್ 3 ಸೇರಿದಂತೆ ಮತ್ತು ಸೆಕ್ಷನ್ 66 ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪೊಲೀಸರು 4 ತಂಡಗಳನ್ನು ಮಾಡಿಕೊಂಡು ಕಳೆದ 10 ದಿನಗಳಿಂದ ನಿರಂತರವಾಗಿ ಶೋಧ ಮಾಡ್ತಾ ಇದ್ರು. ಆದ್ರೆ ರಾಜೀವ್ ಗೌಡ ಇಲ್ಲಿದ್ದಾನೆ ಅಂತಕ್ಕಂಥ ಮಾಹಿತಿ ಪತ್ತೆ ಆಗಿರ್ತಿಲ್ಲ. ಇನ್ನೇನು ರಾಜೀವ್ ಗೌಡ ಇಂಥ ಲೊಕೇಶನ್ ಅಲ್ಲಿ ಇದ್ದಾನೆ ಅಂತಕ್ಕಂಥ ಮಾಹಿತಿ ಪೊಲೀಸ್ ಗೊತ್ತಾ ಇತ್ತು. ಪೊಲೀಸರು ಅಷ್ಟೊತ್ತಿಗೆ ಅಲ್ಲಿಗೆ ಹೋಗುವ ಅಷ್ಟೊತ್ತಲ್ಲಿ ರಾಜೀವ್ ಗೌಡ ಅಲ್ಲಿಂದ ಪೊಲೀಸರಿಗೆ ಚಳ್ಳಣ್ಣೆ ತಿನ್ನಿಸಿ ಅಮಾರಿಸಿ ಅಲ್ಲಿಂದ ಹೊರಟೋಗ್ತಾ ಇದ್ದ. ಮತ್ತೊಂದು ಕಡೆ ರಾಜ್ಯಾದ್ಯಂತ ರಾಜೀವ್ ಗೌಡನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಒತ್ತಡ ಹೆಚ್ಚಾಗ್ತಾ ಇತ್ತು. ಇದರಿಂದ ಕೇಂದ್ರ ವಲಯ IGP ಲಾಭುರಾಮ್ ಅವರು ಚಿಕ್ಕಬಳ್ಳಾಪುರ SP ಅನ್ನ ಕರೆಸಿಕೊಂಡು ಎಲ್ಲ ಒಂದ್ ಕಡೆ ತನಿಖೆಯಲ್ಲಿ ಲೋಪದೋಷ ಆಗ್ತಾ ಇದೆ, ಚಿಕ್ಕಬಳ್ಳಾಪುರ ಪೊಲೀಸರ ಕಡೆಯಿಂದ ಏನೋ ಒಂದ್ ಕಡೆ ಮಾಹಿತಿ ಸೋರಿಕೆ ಆಗ್ತಿರೋ ಬಗ್ಗೆ ಒಂದು ಅನುಮಾನ ವ್ಯಕ್ತಪಡಿಸಿದ್ರು. ಇದರಿಂದ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ಮತ್ತು IG ಲಾಭುರಾಮ್ ಅವರು ಸೇರಿಕೊಂಡು ರಾಮನಗರದ ಇನ್ಸ್ಪೆಕ್ಟರ್ ಮತ್ತು ಒಂದು ತುಮಕೂರಿನ ಕೆಲವು ಇನ್ಸ್ಪೆಕ್ಟರ್ಗಳು ಮತ್ತು ಚಿಕ್ಕಬಳ್ಳಾಪುರದ ಇನ್ಸ್ಪೆಕ್ಟರ್ಗಳನ್ನ ಸೇರಿಸಿ ಒಂದು ವಿಶೇಷ ತನಿಖಾ ತಂಡವನ್ನು ಮಾಡಿದ್ರು. ಈ ತನಿಖಾ ತಂಡ ಒಂದು ರಾಜೀವ್ ಗೌಡನ ಪತ್ತೆ ಹಚ್ಚುವಲ್ಲಿ ಒಂದು ಶ್ರಮ ಪಟ್ಟು ಈಗ ಯಶಸ್ವಿಯಾಗಿ ಬಂಧಿಸಿದ್ದಾರೆ. ಮತ್ತೊಂದು ಕಡೆ ಏನಿ ರಾಜೀವ್ ಗೌಡ ಎದುರು ತಮ್ಮ ಒಂದು ಸಹೋದರಿಯ MG ಆಕ್ಟರ್ ಕಾರನ್ನ ಮಂಗಳೂರಿನ ಒಂದು ರೈಲ್ವೆ ನಿಲ್ದಾಣದಲ್ಲಿ ಬಿಟ್ಟು ಅಲ್ಲಿ ಪೊಲೀಸರ ಒಂದು ದಿಕ್ಕು ತಪ್ಪಿಸತಕ್ಕಂತ ಒಂದು ಕೆಲಸ ಮಾಡಿದ್ರು. ಮತ್ತೊಂದು ಕಡೆ ಏನೋ ರಾಜೀವ್ ಗೌಡ ಮಂಗಳೂರಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿದ್ದಾನೆ ಅಂತಕ್ಕಂಥ ಅವರ CDR ಅನ್ನು ತೆಗೆದು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಮಂಗಳೂರಿನ ಒಂದು ಪ್ರತಿಷ್ಠಿತ ಉದ್ಯಮಿಯ ಜೊತೆ ಈತ ಸಂಪರ್ಕದಲ್ಲಿರೋದು ಗೊತ್ತಾಗಿತ್ತು. ನಂತರ ಪೊಲೀಸರು ಅವರ ಬೆನ್ನು ಬಿದ್ದಾಗ ಮತ್ತು ಅವರ ಕಾರಿನ ಚಲನವಲನಗಳನ್ನು ಗಮನಿಸಿದಾಗ ಈತ ಒಂದು ಕೇರಳದ ಒಂದು ತಿರುವನಂತಪುರಂನ ಒಂದು ಮಣಪುರಂನಲ್ಲಿ ಸುತ್ತಾಡ್ತಿರ್ತಕ್ಕಂಥ ಒಂದು ಖಚಿತ ಮಾಹಿತಿ ಲಭ್ಯವಾಗಿತ್ತು.
ಮತ್ತೊಂದು Okay. ತಂಡ ಏನ್ ಮಾಡ್ತಿದ್ರು, ರೈಲ್ನಲ್ಲಿ ಹೋಗಿರ್ಬೋದಾದಂತ ಒಂದು ಮಾಹಿತಿಯಲ್ಲಿ ಅದನ್ನು ಸಹ ಒಂದು ಪರಿಶೀಲನೆ ಮಾಡಿದ್ರು. ಕೊನೆಗೆ ಈಗ ಮಣಪುರಂನಲ್ಲಿ ರಾಜೀವ್ಗೌಡನನ್ನ ಬಂಧಿಸಿ 4 ಕಾರ್ಯಗಳಲ್ಲಿ ಪೊಲೀಸರು ಬರ್ತಾ ಇದ್ದಾರೆ. ಇನ್ನೇನು 3 ರಿಂದ 4 ಗಂಟೆ ಮಧ್ಯದಲ್ಲಿ ರಾಜೀವ್ಗೌಡನ ಶಿಡ್ಲಘಟ್ಟಕ್ಕೆ ಕರೆತರತಕ್ಕಂತ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಶಮಂತ್, ಧನ್ಯವಾದ ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಟಿವಿ9ಗೆ ಪೌರಾಯುಕ್ತೆ ಅಮೃತಾ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಅಭಿನಂದನೆಯನ್ನು ಕೂಡ ಟಿವಿ9 ಮುಖಾಂತರ ಸಲ್ಲಿಸಿದ್ದಾರೆ. ಬೆದರಿಕೆ ಪತ್ರ ಬಂದಾಗ ನಾನು ದೂರು ನೀಡಿದ್ದೆ, ಪೊಲೀಸರಿಗೆ ತನಿಖೆಗೆ ನಾನು ಸಹಕಾರ ನೀಡಿದ್ದೇನೆ. ಟಿವಿ9ಗೆ ಪೌರಾಯುಕ್ತೆ ಅಮೃತಾ ಗೌಡ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಈ ರಾಜೀವ್ಗೌಡ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ9 ಮುಖಾಂತರ ಪೊಲೀಸರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಪೌರಾಯುಕ್ತೆ ಅಮೃತಾ ಗೌಡ. ಟೌನ್ ಸ್ಟೇಷನ್ ದೂರು ಕೊಟ್ಟಿದ್ರಲ್ಲ, ಆ ದೂರಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಶಿಡ್ಲಘಟ್ಟ ಪೊಲೀಸರು ಇವರು ರಾಜೀವ್ಗೌಡರನ್ನ ಅರೆಸ್ಟ್ ಮಾಡಿದಾರಂತೆ. ಕೇರಳದಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾ ಇದಾರೆ. ನಿಮ್ಗೆ ಈಗ ಏನ್ ಅನ್ಸುತ್ತೆ ಮೇಡಮ್? Sir, I congratulate the entire police team. ಅವರು ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಐ ಜಸ್ಟ್ ವಾಂಟ್ ಟು ಕಂಗ್ರಾಚುಲೇಟ್ ದೆಮ್ ಸರ್. ಘಟನೆ ಆದ್ಮೇಲೆ ಸ್ವಲ್ಪ ಕುಗ್ಗಿದಂಗ್ ಕಾಣಿಸ್ತಿತ್ತು. ನಿಮ್ ಅಳು ನೋಡಿ ಇಡೀ ರಾಜ್ಯ ನಿಮ್ ಗಮನಕ್ಕೆ ಅಂದ್ರೆ ನಿಮ್ ಸಪೋರ್ಟ್ ನಿಂತ್ಕೊಂಡಿತ್ತು. ಇಡೀ ಪೊಲೀಸರು ತಂಡಗಳನ್ನ ಮಾಡಿ ಹುಡುಕಾಡ್ತಾ ಇದ್ರು. ಆದ್ರೂ 13 ದಿವಸದಿಂದ ಅವ್ರು ಸಿಕ್ಕಿರ್ಲಿಲ್ಲ. ಈಗ ಸಿಕ್ಕಿದ್ದಾರೆ. ಪೊಲೀಸರು ಬಗ್ಗೆ ಏನ್ ಹೇಳ್ತೀರಿ? ಸರ್, ಅವರು ಹಾನೆಸ್ಟ್ ಎಫರ್ಟ್ಸ್ ನ ಅವ್ರ ಕಡೆಯಿಂದ ಹಾಕಿದ್ದಾರೆ ಸರ್. ಸೊ ಆ ಹಾನೆಸ್ಟ್ ಎಫರ್ಟ್ಸ್ ಗೆ ಇದು ಅವ್ರಿಗೆ ಸಿಕ್ಕಿರೋ ರಿಸಲ್ಟ್ ಸರ್. ಅವ್ರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಐ ಅಪ್ರಿಶಿಯೇಟ್ ದೆಮ್ ಸರ್. ಮೇಡಮ್, ಈ ರೀತಿ ಯಾರು ಮಾತಾಡಬಾರ್ದು. ಒಬ್ಬ ಹೆಣ್ಮಗಳು ಅಂತಲ್ಲ, ಯಾವುದೇ ಅಧಿಕಾರಿಗಳಿಗೆ ಈ ರೀತಿ ದರ್ಪದಿಂದ ಅವರು ಮಾತಾಡಿದ ತಪ್ಪು. ಅದಕ್ಕೆ ಈಗ ಪೊಲೀಸರು ಅರೆಸ್ಟ್ ಮಾಡಿದರೆ ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳುತ್ತೆ. ಈಗ ನೀವು ಯಾವ ರೀತಿ ಮುಂದೆ ಕೆಲಸ ಮಾಡ್ತೀರಿ? ಸರ್, ಇದು ಇನ್ನು ನೆಕ್ಸ್ಟ್ ಈಗ ಅವರು ಅರೆಸ್ಟ್ ಆಗಿದ್ದಾರೆ. ದ ಕೇಸ್ ವಿಲ್ ಟೇಕ್ ಇಟ್ಸ್ ಡ್ಯೂ ಪ್ರೊಸೆಸ್ ಆಫ್ ಲಾ. ಅವ್ರ ಅಂದ್ರೆ ಅವ್ರು ಇನ್ನೇನಿದೆ ಅದನ್ನ ಮಾಡ್ತಾರೆ ಸರ್. ನಾವು ನಮ್ಮ ಕಡೆಯಿಂದ ನಮ್ಗೆ ಅವ್ರ ಕಡೆಯಿಂದ ಏನ್ ಕೋಆಪರೇಷನ್ ಬೇಕು ಅದನ್ನ ನಾವು ಪೊಲೀಸ್ ಅವರಿಗೆ ನಾವು ಕೊಡ್ತೀವಿ ಸರ್. ನಾವು ನಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇತ್ತು ನಾವು ಅಷ್ಟನ್ನು ಕೊಟ್ಟಿದೀವಿ ಸರ್. ಅದು ಸತ್ಯನ ಅಸತ್ಯನ ಅಂತ ಕೋರ್ಟ್ ಡಿಸೈಡ್ ಮಾಡ್ಲಿ ಸರ್. ಮೇಡಮ್, ಅದೇ ನೀವು ಶಿಡ್ಲಘಟ್ಟ ಟೌನ್